ಸಿದ್ದರಾಮಯ್ಯನವರ ಮೇಲೆ ಎರಡನೇ ಬಾರಿಗೆ ಬಂದಿರುವಂತಹ ಈ ಗಿಫ್ಟ್ ಆರೋಪದ ಹಿನ್ನೆಲೆಯಲ್ಲಿ ತಮ್ಮ ಮೊದಲ ಪ್ರತಿಕ್ರಿಯೆ ಏನು? ಗಿಫ್ಟ್ ಯಾರಿಗೆ ಕೊಟ್ರು ನಮ್ಮದು ಅಭ್ಯಂತರ ಇಲ್ಲ. ಇಲ್ಲಿ ನೀವ್ ಹೇಳ್ದಂಗೆನೆ ಬಹಳ ಕ್ಲೀನ್ ಇಮೇಜ್ ಇಟ್ಕೊಂಡಿದ್ದಾರೆ ಅಂತ ಏನ್ ಹೇಳಿದ್ರಿ, ನಾವು ಹಾಗೆ ಅನ್ಕೊಂಡಿದ್ವಿ. ಸಿದ್ದರಾಮಯ್ಯನವರು ಬಹಳ ಕ್ಲೀನ್ ಇಮೇಜ್ ಇರೋಂತವ್ರು, ಯಾವ್ದು ಆ ತರದ ತಪ್ಪುಗಳು ಮಾಡಲ್ಲ, ಎಲ್ರಿಗೂ ಆದರ್ಶವಾಗಿರತಕ್ಕಂತ ಒಂದು ವ್ಯಕ್ತಿ ಅಂತ ನಾವು ಅನ್ಕೊಂಡಿದ್ವಿ. ಇನ್ನು ಎರಡನೇದು ನೀವೇ ಹೇಳ್ದಂಗೆ ಅವರ ಸಹೋದರ ಅವರ ಪತ್ನಿಗೆ ಅರಿಶಿಣ ಕುಂಕುಮದ ಬದಲಾಗಿ ಗಿಫ್ಟ್ ಕೊಟ್ಟಿದ್ದಾರೆ ಅಂತ. ಇಲ್ಲಿ ಗಮನಿಸಬೇಕಾದ್ದು ಸಿದ್ದರಾಮಯ್ಯನವರಿಗೆ ಅರಿಶಿಣ ಕುಂಕುಮದ ಮೇಲೆ ನಂಬಿಕೆನೇ ಇಲ್ಲ. ನಾವು ಬಹಳಷ್ಟು ಸಾರಿ ನೋಡಿದೀವಿ. ಅವ್ರ ಮನೆಗೆ ಯಾರಾದ್ರೂ ಅವ್ರ ಸೋದರಿ ರೂಪದಲ್ಲಿ ಅಥವಾ ಇದರಲ್ಲಿ ಅಥವಾ ಯಾವ್ದಾದ್ರು ಕಾರ್ಯಕ್ರಮಗಳಲ್ಲಿ ಕುಂಕುಮ ಇಟ್ಟ ತಕ್ಷಣ ಬೆಳೆಸ್ಕೊಂಡ್ರೋದನ್ನ ನಾವು ತಕ್ಷಣ ನೋಡಿದೀವಿ. ಅವ್ರಿಗೆ ಟೋಪಿ ಮೇಲೆ ವ್ಯಾಮೋಹನೇ ಹೊರತು ಕುಂಕುಮದ ಮೇಲೆ ವ್ಯಾಮೋಹ ಇಲ್ಲ. ಆ ತರದವರು ಅರಿಶಿಣ ಕುಂಕುಮದ ಗಿಫ್ಟ್ ಹೆಂಗೆ ನಂಬ್ತಾರೆ? ಇದೆಲ್ಲದಕ್ಕಿಂತ ಮೂಲ ಬರೋದು ಸಿದ್ದರಾಮಯ್ಯನವರು ರಾಜಕಾರಣಕ್ಕೆ 83ನೇ ಇಸ್ವಿಯಿಂದ ಬಂದ್ರು. 83ನೇ ಇಸ್ವಿಯಲ್ಲಿ MLA ಆಗಿ ನಂತರ ಮಂತ್ರಿನೂ ಆದ್ರು ಕೂಡ. ಮತ್ತೆ ಅವ್ರು ರೆಪ್ರೆಸೆಂಟ್ ಮಾಡ್ತಾ ಇದ್ದ ಕಾನ್ಸ್ಟಿಟ್ಯೂನ್ಸಿ ಯಾವುದು? ಮೈಸೂರಿನ ಚಾಮುಂಡೇಶ್ವರಿ. ನೀವ್ ಹೇಳದಂತ ಒಂದು ಕೆಸರೆ ಅವ್ರು ತಗೊಂಡಿರ್ತಕ್ಕಂಥ ಗಿಫ್ಟ್ ತಗೊಂಡಿರ್ತಕ್ಕಂಥ ಜಾಗ ಅವ್ರು ಏನ್ ಅಕ್ವೈರ್ ಆಗಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಆ ಜಾಗ ಬರೋದು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ. ಮತ್ತು ಅವ್ರು ಬದಲಿ ಜಾಗ ಯಾವ್ದು ಪಡೆದಿದ್ದಾರೆ? ವಿಜಯನಗರ 3ನೇ ಅಂತ ಹಿಣಿಕಲ್ ಆಗಿತ್ತು ಹಿಂದೆ ಗ್ರಾಮ, ಹಿಣಿಕಲ್ ಸರ್ವೆ ನಂಬರ್ ಇರ್ತಕ್ಕಂತ ಆ ಜಾಗನೂ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ. ಇದು ಅಕ್ವೈರ್ ಆಗಿ ಪ್ರೋಸೆಸ್ ಆಗಿ ಎಲ್ಲವೂ ಆಗಿರುವಂತ ಪೀರಿಯಡ್ ಇವರು MLA ಆಗಿ ಉಪಮುಖ್ಯಮಂತ್ರಿಯಾಗಿ ನಂತರ 2013 ಮುಖ್ಯಮಂತ್ರಿ ಆದಾಗ ಸಹ ಇವರು ಆ ಕ್ಷೇತ್ರ ನಿರ್ವಹಿಸ್ತಾ ಇದ್ರು. ಆದ್ರೆ ಇಷ್ಟ ಒಬ್ಬ ಆ MLA ಆಗಿದ್ದವರು ಮತ್ತೆ MLA ಆದ ಕಾಲದಲ್ಲಿ ಮೂಡಾದ ಮೆಂಬರ್ ಸಹ ಆಗಿದ್ರು. ಇವರು ಅಕ್ವೈರ್ ಮಾಡ್ಕೊಂಡಿರೋದು ಮೂಡ, ಅವ್ರಿಗೆ ಪರಿಹಾರ ಕೊಟ್ಟರು ಮೂಡ. ಆರ್ಡಿನರಿ ಒಬ್ಬ ರೈತನೇ ಸಹ ಗಲಾಟೆ ಮಾಡಿ ಅದು ಅರ್ಜಿ ತಮಗೆ ಬರ್ಬೇಕಾದ ಪರಿಹಾರನ ತಗೊಂಡ್ಬಿಡ್ತಾ ಇದ್ರು ಸಾಧಾರಣವಾಗಿ. ಯಾಕೆಂದ್ರೆ ರಿಯಲ್ ಎಸ್ಟೇಟ್ಗೆ ಮೈಸೂರಿನ ವ್ಯಾಲ್ಯೂ 2005 ನಂತರ. ಅದಕ್ಕೆ ಮುಂಚೆ ಜಮೀನಿಗೂ ಸಹ ವ್ಯಾಲ್ಯೂ ಇರಲಿಲ್ಲ, ಸೈಟ್ಗಳದಂತೂ ಇರಲೇ ಇರಲಿಲ್ಲ. 83ನೇ ನಿಮ್ಗೆ ಬಹುಶಃ 20,000 ರೂಪಾಯಿ, 25,000 ರೂಪಾಯಿ, 30-40 ಅಳತೆ ನಿವೇಶನ. ಅವಾಗ 75,000 80,000 ರೂಪಾಯಿ ಕೊಟ್ಟು ಒಂದ್ ಎಕರೆ ಜಾಗ ಸಿಗೋದು. ಈ ತರ ಇದ್ದಾಗ ಮೂಡ ಅಕ್ವೈರ್ ಮಾಡ್ಕೊಂಡು ಎಲ್ರಿಗೂ ಕೊಡ್ತಿದ್ರು, ಇವ್ರು ಕೊಟ್ಟಿಲ್ಲ, ಬಿಟ್ಟೋಗಿದೆ ಅಂದ್ರೆ ಇವ್ರು MLA ಆಗಿ ಮೂಡ ಸದಸ್ಯರಾಗಿ ಇವ್ರಿಗೆ ಅದು ಬೇಕಾದಂತ ವ್ಯಾಲ್ಯೂ ತಗೊಳ್ಳೋಂತ ಶಕ್ತಿ ಇವ್ರಿಗೆ ಇರ್ಲಿಲ್ವಾ? ಅದು ಇವ್ರ ಪತ್ನಿ ಹೆಸರುದು, ಅವ್ರ ಬಾಮೈದನ ಹೆಸರುದು. ಇಷ್ಟೆಲ್ಲ ಬಿಟ್ಬಿಟ್ಟು ಆಮೇಲೆ ಅರ್ಜಿ ಕೊಟ್ಟಿ ಈಗ ಆ ಬೆಲೆ ಬಾಳೋ 14 ಏಕ ಈಗ 2 ತಿಂಗಳಿಂದ ತಗೋತಾರೆ ಅಂದ್ರೆ ಅಥವಾ 1 ವರ್ಷದಿಂದ ತಗೋತಾರೆ ಅಂದ್ರೆ ಈಗ ಯಾರಾದ್ರೂ ನಂಬಲಿಕ್ಕೆ ಸಾಧ್ಯನಾ? ಹೌದು. ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರೋದು, ಇದ್ರ ಬಗ್ಗೆ ನಾವು ತೆಗೆದಿರುವಂತದ್ದು, ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿರೋದು. ಯಾವುದನ್ನು ಮಾಡಿದ್ರೆ ನಮಗ್ ಪರಿಹಾರ ಬರ್ಬೇಕಿತ್ತು, ನಾವು ತಗೊಂಡಿದೀವಿ ತಪ್ಪ ಕೇಳಿದ್ರೆ ನಾವು ಹೇಳ್ತಾ ಇದೀವಿ. ಎಕ್ಸಾಕ್ಟ್ಲಿ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬರನ್ನ ನಾನು ಇದೇ ಲೈವ್ಗೆ ಬರ್ಮಾಡ್ಕೊಳ್ತಾ ಇದ್ದೇನೆ. ವಕೀಲರಾಗಿರುವಂತಹ ಪ್ರವೀಣ್ ಅವರು ಇವತ್ತಿನ ಡಿಸ್ಕಷನ್ ನಲ್ಲಿ ನಮ್ಮ ಜೊತೆ ಪಾಲ್ಗೊಳ್ತಾ ಇದ್ದಾರೆ. ಪ್ರವೀಣ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೋಹನ್ ಸರ್ ಅವರು ಬಹಳ ಸ್ಪಷ್ಟವಾಗಿ ಒಂದ್ ರೀತಿಯಾಗಿ ಎಳೆಯಾಗಿ ಬಿಡಿಸಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಗಿಫ್ಟ್ ಡೀಡ್ ಅಲ್ಲಿ ಬಂದಿರುವಂತಹದ್ದು ಸರಿ, ಅವ್ರಿಗೆ ಅರ್ಶನ ಕುಂಕುಮದ ಮೇಲೆ ನಂಬಿಕೆನೇ ಇಲ್ಲ, ಅವೆಲ್ಲ ರಾಜಕೀಯ ಪ್ರೇರಿತ ವಿಚಾರಗಳು, ಅದು ಬೇರೆ. ಬಟ್ ಮೋಹನ್ ಸರ್ ಹೇಳ್ತಾ ಇದ್ದದನ್ನ ತಾವು ಕೇಳಿಸ್ಕೊಂಡಿದ್ರಿ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ತಮ್ಮ ಅಭಿಪ್ರಾಯ ಅಥವಾ ಪ್ರತಿಕ್ರಿಯೆ ಏನು? ನೋಡಿ ಸರ್, ಈಗ ಗಿಫ್ಟ್ ಇಡು ಅವರ ಬ್ಲಡ್ ರಿಲೇಶನ್ಶಿಪ್ ಇಂದ ಬಂದಿದೆ, ಆದ್ರೆ ಆ ಸಂಬಂಧಪಟ್ಟಂತೆ ತಕರಾರಿಲ್ಲ. ಆದ್ರೆ ಯಾವ ರೀತಿಯಲ್ಲಿ ಬಂದಿದೆ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದು ಅವರಿಗೆ ಮೂಡದಿಂದ ಅಕ್ವೈರ್ ಆಗಿರ್ತಕ್ಕಂತ ಏನು ಸೈಟ್ ಇದೆ, ಬದಲಿ ಜಾಗವನ್ನ ಮೂಡದಿಂದ ಅವ್ರ ಸಹೋದರಿ ಕೊಟ್ಟು ದಾನವಾಗಿ ಬಂದಿರೋದು ಇಲ್ಲಿ ಮೇಲ್ನೋಟಕ್ಕೆ ಎದ್ದು ಕಾಣ್ತಿದ್ರೆ ಇದು ದೊಡ್ಡ ಭ್ರಷ್ಟಾಚಾರ. ಇದರಲ್ಲಿ CM ಅವರು ಏನಿದ್ರು ನೇರವಾಗಿರ್ತಕ್ಕಂಥ ಆರೋಪ ಇದೆ. ಸರಿನಾ ಸರ್? ಹಾಗಾಗಿ ಇದು ಮೊದಲೇ CM ಅವರು ಆಗಿ 1 ತಿಂಗಳಲ್ಲೇ ಅವ್ರ ಹಗರ ಬಂದಿತ್ತು, 14 ನಿವೇಶನಗಳನ್ನ ಅವ್ರ ಹೆಂಡತಿ ಹತ್ರ ಖರೀದಿ ಮಾಡಿದ್ರು ಅಂತ ಹೇಳಿ. ಆದ್ರೆ ಇದು ಮುಂದುವರೆದಾಗ ಈ ರೀತಿಯಾಗಿ ಒಬ್ಬ CM ಆಗಿರ್ತಕ್ಕಂಥವ್ರು ಒಂದು ಮೂಡ ಜಾಗವನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಮೋಹನ್ ಅವರು ಈ ಬಗ್ಗೆ ಡೀಟೇಲ್ಸ್ ಹೇಳಿದರೆ,
ಇದು ಸಿಎಂ ಅವರು ಈಗ ಸಂಬಂಧಪಟ್ಟಂತೆ ನೈತಿಕ ಹೊಣೆಯನ್ನು ಹೊರಬೇಕಾಗುತ್ತೆ. ಈಗ ವಕೀಲರೇ,